ಇತ್ತ ಆರಾಧ್ಯಳಿಗೂ ಅದೇಕೋ ಅಪ್ಪನ ಹಂಗಲಿ ಬದುಕೋಕೆ ಇಷ್ಟವಿರಲಿಲ್ಲ. ಮೊದಲು ತನಗಾಗಿ ಒಂದು ಜಾಬ್ ಹುಡುಕಬೇಕು ಎಂದುಕೊಂಡವಳು ನಂತರ ಬಿಸಿನೆಸ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಳು. ಅವಳ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಬ್ಯಾಂಕ್ನಲ್ಲಿ ಲೋನ್ ತೆಗೆದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಶುರು ಮಾಡಿದಳು. ಮೊದಲು ನೀರಸವಾಗಿ ನಡೆದರೂ ನಂತರ ಒಳ್ಳೆಯ ಹೆಸರನ್ನೇ ಮಾಡಿತು ಆ ಕಂಪನಿ. ಅದರಲ್ಲೂ ವಿಭಿನ್ನ ವಿನ್ಯಾಸದ ಅವರ ಬ್ಯಾಕ್ಗ್ರೌಂಡ್ ಡಿಸೈನ್ಗಳು ಬಹಳವೇ ಪ್ರಸಿದ್ಧಿ ಪಡೆದಿದ್ದವು. ಈ ಎಲ್ಲ ಸಮಯದಲ್ಲೂ ಅವಳಿಗೆ ಜೊತೆಯಾಗಿ ನಿಂತಿದ್ದು ಅರ್ಜುನ್ ಹಾಗೂ ಅರ್ಪಿತಾ. ಕಂಪನಿ ಒಂದು ಹಂತಕ್ಕೆ ಬಂದ ಮೇಲೆ ಮನೆಯಲ್ಲಿ ಅರ್ಪಿತಾಳ ಮದುವೆಯ ಪ್ರಸ್ತಾಪವಾಗಿತ್ತು. ಆದರೆ ಅರ್ಪಿತಾ ಹಾಗೂ ಅರ್ಜುನ್ ಇಬ್ಬರು ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಿದ್ದರು. ಆರಾಧ್ಯ ಮದುವೆ ಆಗುವವರೆಗೂ ನಾವಿಬ್ಬರು ಮದುವೆಯಾಗುವುದಿಲ್ಲ ಎಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದರು ಇಬ್ಬರು. ಆರಾಧ್ಯ ಕೂಡ ಅವರನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿ ಸೋತಿದ್ದಳು. ಅವಳು ಸಹ ತನ್ನ ಮನಸ್ಸು ಬದಲಾಯಿಸಿಕೊಂಡು ಮದುವೆಯಾಗಲು ಪ್ರಯತ್ನಿಸಿದ್ದಳು. ಆದರೆ ಆರ್ಯನ ನೆನಪುಗಳಿಂದ ಹೊರಬರಲಾಗದೆ ಒದ್ದಾಡಿದ್ದಳು. ಹೀಗೆ ವರ್ಷಗಳು ಉರುಳುತ್ತಲೇ ಇದ್ದವು. ಅರ್ಜುನ್ ಹಾಗೂ ಅರ್ಪಿತಾ ಮದುವೆ ವಿಷಯದಲ್ಲಿ ಅವರ ತಂದೆ ತಾಯಿಗಳು ಸಹ ಕೊರಗತೊಡಗಿದ್ದರು. ಎಲ್ಲರೂ ಸೇರಿ ಆರಾಧ್ಯಳನ್ನು ಮದುವೆಗೆ ಒಪ್ಪಿಸಲು ಶತ ಪ್ರಯತ್ನ ಮಾಡಿದರು. ಅವರ ಕೊರಗನ್ನು ನೋಡಲಾಗದೆ ತನ್ನ ಅಕ್ಕನ ಮದುವೆ ಮುಗಿದ ಮೇಲೆ ಹೇಗಾದರೂ ಅರ್ಪಿತಾ ಹಾಗೂ ಅರ್ಜುನ್ನನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದಳು ಆರಾಧ್ಯ. ಇತ್ತ ಆರ್ಯ ಮನೆಯಲ್ಲೂ ಅವನ ಮದುವೆ ಮಾಡಲು ಒತ್ತಡ ಹಾಕತೊಡಗಿದ್ದರು. ಆದರೆ ಆರ್ಯ ಮಾತ್ರ ಸುತಾರಾಂ ಒಪ್ಪಿರಲಿಲ್ಲ. ಇನ್ನು ಈ ವಿಷಯದಲ್ಲಿ ಬಲವಂತ ಮಾಡಿದರೆ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿಬಿಟ್ಟಿದ್ದ. ಮೊದಲೇ ಅವನ ಪ್ರೀತಿಯ ವಿಷಯ ಅವನ ತಾಯಿಗೆ ತಿಳಿದಿದ್ದರಿಂದ ಹೆಚ್ಚು ಬಲವಂತ ಮಾಡದೆ ಹರ್ಷನಿಗೆ ಮದುವೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಅವರಿಗೆ ಆರ್ಯ ಪ್ರೀತಿ ಮುರಿದು ಬಿದ್ದ ಬಗ್ಗೆ ಗೊತ್ತಿತ್ತೇ ಹೊರತು ಅವರಿಬ್ಬರು ಬೇರೆಯಾಗಲು ಕಾರಣವೇನೆಂದು ಅವರಿಗೂ ತಿಳಿದಿರಲಿಲ್ಲ. ಹರ್ಷನ ಮದುವೆ ಫಿಕ್ಸ್ ಆದಾಗಲೂ ಸಹ ಆರಾಧ್ಯ ಹಾಗೂ ಆರ್ಯ ಒಬ್ಬರಿಗೊಬ್ಬರು ಭೇಟಿಯಾಗಿರಲಿಲ್ಲ. ಏಕೆಂದರೆ ಆರಾಧ್ಯ ಅವಳ ಮನೆಯಿಂದ ದೂರ ಇದ್ದಳು. ಶ್ರೀನಿವಾಸ್ ದಿವಾನ್ ಅವರಿಗೆ ಮತ್ತೊಬ್ಬಳು ಮಗಳಿದ್ದಾಳೆ ಎಂದು ಎಲ್ಲರಿಗೂ ತಿಳಿದಿತ್ತೇ ಹೊರತು ಅವಳು ಆರಾಧ್ಯ ಎಂದು ತಿಳಿದಿರಲಿಲ್ಲ. ಜೊತೆಗೆ ಆರ್ಯ ಕೂಡ ತನ್ನ ಬಿಸಿನೆಸ್ನಲ್ಲಿ ಬ್ಯುಸಿಯಾಗಿದ್ದ ಕಾರಣ ಮದುವೆಯ ಯಾವ ಶಾಸ್ತ್ರಗಳಲ್ಲಿಯೂ ಭಾಗವಹಿಸಿರಲಿಲ್ಲ. ಅವನು ಯಾವುದೋ ಪ್ರಾಜೆಕ್ಟ್ ಎಂದು ಹೋದವನು ಹಿಂತಿರುಗಿ ಬಂದಿದ್ದೇ ಮದುವೆಯ ಹಿಂದಿನ ದಿನ. ಮದುವೆಯ ದಿನ ಬೆಳಿಗ್ಗೆ ಆರಾಧ್ಯಳನ್ನು ನೋಡಿದ ಆರ್ಯನ ಮನ ಹಕ್ಕಿಯಂತೆ ಹಾರಿತು. ಖುಷಿಯಿಂದ ಅವಳ ಬಳಿ ಮಾತನಾಡಬೇಕೆಂದು ಹೊರಟವನು ಆರಾಧ್ಯ ಜೊತೆ ಯಾರೋ ಹೆಂಗಸು ಮಾತನಾಡುತ್ತಿದ್ದುದನ್ನು ಕಂಡು ಸ್ವಲ್ಪ ದೂರವೇ ನಿಂತು ಅವರ ಮಾತನ್ನು ಕೇಳಿಸಿಕೊಳ್ಳತೊಡಗಿದ್ದ. ನೀನು ಮದುವೆಯ ಹುಡುಗಿಯ ತಂಗಿಯಲ್ಲವ? ತುಂಬ ಮುದ್ದಾಗಿದ್ದೀಯ ಕಣಮ್ಮ ನೋಡೋಕೆ. ಹೌದು, ನೀನು ನಿಮ್ಮ ಅಕ್ಕನ ಹಾಗೆ ಯಾರನ್ನಾದರೂ ಪ್ರೀತಿಸಿದ್ದೀಯೋ ಅಥವಾ ಅಪ್ಪ ತೋರಿಸಿದ ಹುಡುಗನನ್ನೇ ಮದುವೆ ಆಗ್ತೀಯೋ ಎಂದು ಕೇಳಿದವರ ಮಾತಲ್ಲಿ ಕುತೂಹಲವಿತ್ತೋ ಅಥವಾ ಕೊಂಕಿತ್ತೋ ಒಂದು ತಿಳಿಯಲಿಲ್ಲ. ಆದರೆ ಅವರ ಪ್ರಶ್ನೆಗೆ ಉತ್ತರವಾಗಿ ತನ್ನ ಹೆಸರು ಹೇಳುವಳೆಂಬ ಆರ್ಯನ ಬಯಕೆ ಹುಸಿಯಾಗಿತ್ತು. ಕ್ಷಮಿಸಿ ಆಂಟಿ, ನನಗೀಗ ಮದುವೆಯಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಹಾಗೊಂದು ವೇಳೆ ಮದುವೆಯಾಗಲೇಬೇಕು ಎನ್ನುವ ಪರಿಸ್ಥಿತಿ ಬಂದರೆ ಅದು ನನ್ನ ತಂದೆ ಒಪ್ಪಿದ ಹುಡುಗನೊಂದಿಗೆ ನಡೆಯುತ್ತದೆ ಎಂದು ನುಡಿದಿದ್ದಳಾದರೂ ಅವಳ ಮನದಲ್ಲಿ ಇದ್ದದ್ದು ಆರ್ಯ ಮಾತ್ರವೇ. ಮದುವೆಗೆ ಒಪ್ಪಿಗೆ ನೀಡಬೇಕೆಂದುಕೊಂಡರೂ ಅವಳ ಮನಸ್ಸು ಅದಕ್ಕೆ ಸಿದ್ಧವಿರಲಿಲ್ಲ. ಅವಳ ಮಾತು ಕೇಳಿದ ಆ ಹೆಂಗಸು, ನಿನಗೇನು ಬಿಡಮ್ಮ, ಒಳ್ಳೆಯ ಹುಡುಗನೇ ಸಿಗ್ತಾನೆ. ಶ್ರೀನಿವಾಸ್ ದಿವಾನ್ ಅವರ ಮಗಳು ಅಂದರೆ ಸುಮ್ಮನೇನಾ ಎಂದಿದ್ದರು. ಇವರ ಮಾತಿನಿಂದ ಅವಳು ಶ್ರೀನಿವಾಸ್ ದಿವಾನ್ ಮಗಳೆಂಬುದು ಅರ್ಥವಾಗಿತ್ತು ಆರ್ಯನಿಗೆ. ಜೊತೆಗೆ ಅವಳು ಅಪ್ಪ ತೋರಿಸಿದವನನ್ನು ಮದುವೆಯಾಗುತ್ತೇನೆಂದು ಹೇಳಿದ್ದು ಅವನ ಕೋಪವನ್ನು ಹೆಚ್ಚಿಸಿತು. ಆ ಕ್ಷಣವೇ ಏನನ್ನು ನಿರ್ಧರಿಸಿದವನು ತನ್ನ ತಾಯಿಯ ಬಳಿಗೆ ಬಂದು ಆರಾಧ್ಯಳನ್ನು ತೋರಿಸಿ, ಅಮ್ಮ, ನಾನು ಆ ಹುಡುಗಿಯನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ. ಅದು ಕೂಡ ಇದೇ ಮಂಟಪದಲ್ಲಿ. ಇಲ್ಲವಾದರೆ ಈ ಜನ್ಮದಲ್ಲಿ ನಾನು ಮದುವೆಯಾಗಲ್ಲ ಎಂದು ತನ್ನ ನಿರ್ಧಾರವನ್ನು ತಿಳಿಸಿದ. ಮೊದಲೇ ಇಷ್ಟವಿಲ್ಲದೆ ಮದುವೆಯಾಗುತ್ತಿದ್ದ ಹರ್ಷ ಈ ಮಾತು ಕೇಳಿದೊಡನೆ, ಅಮ್ಮ, ಈಗಲೇ ಹುಡುಗಿ ಮನೆಯವರೊಂದಿಗೆ ಮಾತನಾಡು. ಅವರು ಈ ಮದುವೆಗೆ ಒಪ್ಪಿಕೊಂಡರೆ ಮಾತ್ರ ನಾನು ಆಕಾಂಕ್ಷಳನ್ನು ಮದುವೆಯಾಗುತ್ತೇನೆ. ಇಲ್ಲದಿದ್ದರೆ ನಾನು ಈ ಮದುವೆಯಾಗಲು ಸಾಧ್ಯವಿಲ್ಲ. ಇದೇ ನನ್ನ ಕಡೆ ನಿರ್ಧಾರ ಎಂದು ಖಡಾಖಂಡಿತವಾಗಿ ತಿಳಿಸಿದ. ಅದಕ್ಕೆ ಕಾರಣವೂ ಇತ್ತು. ಅಕಸ್ಮಾತ್ ಅವರು ಒಪ್ಪಿಕೊಳ್ಳದಿದ್ದರೆ ಈ ಮದುವೆಯಿಂದ ತಪ್ಪಿಸಿಕೊಳ್ಳಬಹುದು. ಅಥವಾ ಅವರು ಒಪ್ಪಿಕೊಂಡರೆ ಇಷ್ಟು ದಿನ ಮದುವೆಯೇ ಬೇಡವೆನ್ನುತ್ತಿದ್ದ ಅಣ್ಣನ ಮದುವೆಯಾದರೂ ಆಗುತ್ತದೆ ಎನ್ನುವ ಯೋಚನೆ ಇತ್ತು ಅವನಿಗೆ. ಕೊನೆಗೂ ಅಪ್ಪನ ಪ್ರೀತಿಗೆ ಸೋತು ಆರಾಧ್ಯ ಮದುವೆಗೆ ಒಪ್ಪಿಕೊಂಡಿದ್ದಳು. ಆರ್ಯನಿಗೂ ಇದರಿಂದ ಬಹಳವೇ ಖುಷಿಯಾಗಿತ್ತು. ಆದರೆ ಅವಳು ತನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಸಿದ್ಧವಿದ್ದಿದ್ದು ಅವನನ್ನು ಕೆಣಕಿತ್ತು.
ಜೊತೆಗೆ ಅವಳ ಮೇಲಿದ್ದ ತಪ್ಪು ಕಲ್ಪನೆಗಳಿಂದ ಅವಳನ್ನು ಬಹಳವೇ ನೋಯಿಸಿದ್ದ. ಆದರೆ ಕೊನೆಗೂ ಅವಳ ಪ್ರೀತಿಗೆ ಸೋತು ಶರಣಾಗಿ ಬಿಟ್ಟ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿಯಿತು. ಇನ್ನು ಮುಂದೆ ವಾಸ್ತವದ ಕತೆ ಬರುತ್ತದೆ. ಹಳೆಯ ನೆನಪುಗಳಿಂದ ಹೊರ ಬಂದಿದ್ದರು ಇಬ್ಬರ ಕಣ್ಣಂಚಲು ನೀರಿತ್ತು. ಮತ್ತೇನು ಹೇಳಲಾಗದೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು. ಅದೆಷ್ಟು ನಿಮಿಷಗಳ ನಂತರ ಒಬ್ಬರಿಂದ ಒಬ್ಬರು ದೂರ ಸರಿದರೂ ಅವರಿಬ್ಬರ ಕಣ್ಣೋಟ ಮಾತ್ರ ಹಾಗೆ ಬೆರೆತಿತ್ತು. ಸ್ವಲ್ಪ ಸಮಯದ ನಂತರ ಅವರಿಗೆ ಟೀ ತಂದುಕೊಟ್ಟ ಅರ್ಜುನ್ ಅವರಿಗೆ ಡಿಸ್ಟರ್ಬ್ ಮಾಡುವ ಮನಸ್ಸಾಗದೆ ಹಾಗೆ ಹೊರ ಹೋಗಿದ್ದ. ಟೀ ಕುಡಿಯುತ್ತಿದ್ದ ಆರಾಧ್ಯ ಏನೋ ಒಳೆದವಳಂತೆ. ಅದು ಸರಿ ಆರ್ಯ, ಆ ಆದಿತ್ಯ ಯಾರು ಅಂತ ನೀವು ನನಗೆ ಹೇಳಲೇ ಇಲ್ಲ. ನಾನದನ್ನು ಕೇಳಿದಾಗಲೆಲ್ಲ ಮಾತು ಮರೆಸಿದ್ದೇ ಆಯಿತು. ಪ್ಲೀಸ್ ಇವತ್ತಾದರೂ ಅವನ ಬಗ್ಗೆ ಹೇಳಿ ಎಂದು ಕೇಳಿದಳು. ಹೇಳ್ತೀನಿ ಯಾರು, ಎಲ್ಲವನ್ನೂ ಹೇಳ್ತೀನಿ. ಆದಿತ್ಯ ಒಂದು ಕಾಲದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್. ನಾನು ಶ್ರೇಯಾ ಹಾಗೂ ಆದಿತ್ಯ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆಗಲೇ ಆದಿತ್ಯ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿರುವ ವಿಷಯ ನಮಗೆ ತಿಳಿಯಿತು. ಅವಳ ಹೆಸರು ಮಧುರ ಅಂತ. ತುಂಬ ಸರಳ ಸ್ವಭಾವದ ಹುಡುಗಿ. ಕೋಟ್ಯಾಧಿಪತಿ ನರಸಿಂಹರಾವ್ ಅವರ ಒಬ್ಬಳೆ ಮಗಳು. ಅವನ ಪ್ರೀತಿ ವಿಷಯ ತಿಳಿದ ಮೇಲೆ ನಾವು ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ವಿ. ಅವನು ಸಹ ಅವನ ಪ್ರೀತಿಯನ್ನು ಮಧುರ ಬಳಿ ಹೇಳಿಕೊಂಡ. ಮಧುರ ಒಪ್ಪಿಕೊಂಡ ಮೇಲೆ ಅವರಿಬ್ಬರ ಪ್ರೀತಿಯು ಸರಾಗವಾಗಿ ಸಾಗಿತ್ತು. ಎಜುಕೇಷನ್ ಮುಗಿದ ನಂತರ ಮದುವೆಯಾಗುವುದೆಂದು ನಿರ್ಧರಿಸಿದ್ದರು. ಆದರೆ ಅದೊಂದು ದಿನ ನಮಗೆ ತಿಳಿದ ಸತ್ಯ ನಿಜಕ್ಕೂ ಭಯ ಬೀಳಿಸಿತು. ಅದೇನೆಂದರೆ ಆದಿತ್ಯ ಮಧುರ ಹಿಂದೆ ಬಿದ್ದಿದ್ದು ಕೇವಲ ಅವಳ ಆಸ್ತಿಗಾಗಿ ಮಾತ್ರ ಎಂಬುದು. ಮಧುರ ಮನೆಯಲ್ಲಿ ಒಪ್ಪಿ ಮದುವೆಯಾದರೆ ಆಸ್ತಿ ಸಿಗುತ್ತೆ. ಅಕಸ್ಮಾತ್ ಅವರು ಒಪ್ಪದಿದ್ದರೆ ಅವಳನ್ನು ಓಡಿಸಿಕೊಂಡು ಹೋಗಿ ದುಬೈನಲ್ಲಿ ಮಾರುವುದು ಅವನ ಪ್ಲಾನ್ ಆಗಿತ್ತು. ಅದನ್ನು ತಿಳಿದ ಮೇಲೆ ನನಗೆ ವಿಪರೀತ ಕೋಪ ಬಂದಿತ್ತು. ಕಾಲೇಜ್ ಕ್ಯಾಂಪಸ್ನಲ್ಲೇ ಅವನನ್ನು ಹಿಗ್ಗಮುಗ್ಗ ಥಳಿಸಿದೆ. ಅದನ್ನು ಬಿಡಿಸಲು ಬಂದ ಮಧುರಾಗೆ ಇರುವ ಸತ್ಯವನ್ನೆಲ್ಲ ಹೇಳಿಬಿಟ್ಟಿದೆ. ಸತ್ಯ ತಿಳಿದ ಮೇಲೆ ಎಲ್ಲರ ಮುಂದೆ ಅವನ ಕೆನ್ನೆಗೆ ಬಾರಿಸಿ ಅವನ ಸಂಬಂಧ ಕಡಿದುಕೊಂಡು ಹೋಗಿದ್ದಳು. ಅವಳ ಅಪ್ಪ ಅವರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವನನ್ನು ಕಾಲೇಜಿನಿಂದ ಡಿಬಾರ್ ಮಾಡಿದರು. ಅದೇ ಕೋಪಕ್ಕೆ ಒಂದು ದಿನ ಸಮಯ ಸಾಧಿಸಿ ಅವಳನ್ನು ರೇಪ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದ. ಆಗ ನನ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಚೆನ್ನಾಗಿ ಒದೆ ತಿಂದು ಜೈಲು ಪಾಲಾದ. ಅದಾದ ಮೇಲೆ ಮತ್ತೆ ನೀನು ಕಿಡ್ನಾಪ್ ಆದ ದಿನವೇ ನಾನವನನ್ನು ನೋಡಿದ್ದು ಎಂದು ಹೇಳಿದ ಆರ್ಯ. ಒಟ್ಟಿನಲ್ಲಿ ಇಬ್ಬರ ಮಧ್ಯದಲ್ಲೂ ಇದ್ದ ತೆರೆ ಸಂಪೂರ್ಣ ಸರಿದು ಹೋಗಿತ್ತು. ಅವರಿಬ್ಬರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿತ್ತು. ಆದರೆ ಆರ್ಯನಿಗೆ ಇನ್ನೂ ರಕ್ಷಾಳ ವಿಷಯ ತಿಳಿದಿರಲಿಲ್ಲ. ಆರಾಧ್ಯಗೆ ತಿಳಿದಿದ್ದರೂ ಕೂಡ ಅದನ್ನು ಅವನಿಗೆ ತಿಳಿಸಿರಲಿಲ್ಲ. ಇತ್ತ ಅರ್ಜುನ್ಗೆ ರಕ್ಷಿತ್ ಮೇಲಿನ ಅನುಮಾನ ಬಲಗೊಂಡಿತ್ತು. ಎಲ್ಲರ ಮುಂದೆ ಅಳುವ ನಾಟಕವಾಡುವ ರಕ್ಷಿತ್ ಅವನೊಬ್ಬನೇ ಇದ್ದಾಗ ಖುಷಿಯಾಗಿರುವುದನ್ನು ಅರ್ಜುನ್ ಗಮನಿಸಿದ್ದ. ಹಾಗಾಗಿ ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಭರತ್ ಟೀಮ್ಗೆ ಸೂಚನೆ ಕೊಟ್ಟಿದ್ದಾರೆ. ರಕ್ಷಿತ್ಗೆ ರಕ್ಷಾಳನ್ನು ಕೊಂದು ಬಿಡುವಷ್ಟು ಕೋಪವಿದ್ದರೂ ಆಸ್ತಿಗಾಗಿ ಅಲ್ಲು ಕಚ್ಚಿ ಸಹಿಸಿಕೊಂಡಿದ್ದ. ಏಕೆಂದರೆ ಅವಳು ಸತ್ತರೆ ಆ ಸೈಟ್ ಅವನ ಕೈತಪ್ಪಿ ಹೋಗುತ್ತಿತ್ತು. ಹಾಗಾಗಿ ಬೇರೆ ಪ್ಲಾನ್ ಮಾಡಿದ್ದ. ಅವಳು ಹೀಗೆ ಕೋಮಾದಲ್ಲಿಯೇ ಇದ್ದು ಬಿಟ್ಟರೆ ಅದನ್ನೇ ಮುಂದಿಟ್ಟುಕೊಂಡು ಅವಳ ಆಸ್ತಿಗೆ ಗಾರ್ಡಿಯನ್ ಆಗಿ ಅದನ್ನೆಲ್ಲ ಕಬಳಿಸಲು ಸಂಚು ರೂಪಿಸಿದ್ದ. ಅದಕ್ಕಾಗಿ ಪೇಪರ್ ತಯಾರು ಮಾಡಲು ಲಾಯರ್ಗೂ ಸಹ ಹೇಳಿಯಾಗಿತ್ತು. ಅತ್ತ ಇದ್ಯಾವುದನ್ನು ತಿಳಿಯದ ಜೋಡಿ ಅಕ್ಕಿಗಳಾದ ಆಕಾಂಕ್ಷ ಹಾಗೂ ಹರ್ಷ ತಮ್ಮದೇ ಲೋಕದಲ್ಲಿದ್ದರು. ಆಕಾಂಕ್ಷ ಅಂತೂ ಹರ್ಷ ಜೊತೆ ಕಳೆಯುವ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದಳು. ಆದರೂ ಅವಳ ಕೆಲವೊಂದು ಆಸೆಗಳು ಹಾಗೆ ಉಳಿದು ಬಿಟ್ಟಿದ್ದವು. ಮೇಘ ಅಂತೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಿದ್ದರಿಂದ ಇಂದು ಈ ಊರಿನಲ್ಲಾದರೆ ನಾಳೆ ಮತ್ತೊಂದು ಊರಲ್ಲಿ. ಒಟ್ಟಿನಲ್ಲಿ ಒಮ್ಮೆ ಮನೆ ಬಿಟ್ಟರೆ ಅವಳು ಮತ್ತೆ ಮನೆ ಸೇರುವುದು 2-3 ದಿನ ಅಥವಾ ವಾರದ ನಂತರವೇ. ಇನ್ನು ಅವಳ ಗಂಡನಿಗೆ ಅಂತ ಇದ್ದು ಅಭ್ಯಾಸವಾಗಿ ಹೋಗಿಬಿಟ್ಟಿತ್ತು. ಜೊತೆಗೆ ಅವನೇ ಅಡುಗೆ ಮಾಡಿಕೊಳ್ಳುವುದನ್ನು ಕಲಿತು ಬಿಟ್ಟಿದ್ದ. ಇತ್ತೀಚೆಗೆ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗಿದ್ದರಿಂದ ಅಡುಗೆಯವರು ಹಾಗೂ ಮನೆ ಕೆಲಸದವರನ್ನು ನೇಮಿಸಿಕೊಂಡಿದ್ದ. ಆದರೂ ವಾರಕ್ಕೊಮ್ಮೆ ತನ್ನ ಕೈ ರುಚಿಯನ್ನು ಮಡದಿಗೆ ಮಾಡಿಕೊಟ್ಟರೇನೆ ಮನಸ್ಸಿಗೆ ಏನೋ ಸಮಾಧಾನ ಅವನಿಗೆ. ಅವನು ಅವನ ಹೆಂಡತಿಗಾಗಿ ಅಡುಗೆ ಮಾಡಿ ತಂದಿಟ್ಟು ತಿನ್ನಿಸುತ್ತಿದ್ದರೆ ಆಕಾಂಕ್ಷ ಅದನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಳು. ಅವರಿಬ್ಬರ ದಾಂಪತ್ಯವನ್ನು ಕಂಡಾಗ ಆಕಾಂಕ್ಷಳಿಗೂ ಒಂದೊಮ್ಮೆ ಆಸೆಯಾಗಿದ್ದುಂಟು. ನನ್ನ ಸಂಸಾರವು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು. ಆದರೆ ಮರುಕ್ಷಣವೇ ಅದೆಂದಿಗೂ ಸಾಧ್ಯವಾಗದ ವಿಷಯವೆಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಯಾವಾಗಲೂ ಅವಳ ಜೊತೆಗೆ ಇದ್ದು ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಹರ್ಷನಿಗೆ ಅವಳ ಯೋಚನೆಗಳು ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ಯಾವುದನ್ನು ಹೇಳಿಕೊಳ್ಳಲಾಗದೆ ಚಡಪಡಿಸುತ್ತಿದ್ದಾಳೆಂಬುದು ಅರಿವಾಗಿತ್ತು. ಹಾಗೆಂದು ಅದೇಕೋ ಅವಳನ್ನು ಕೇಳುವ ಮನಸ್ಸಾಗಲಿಲ್ಲ. ಆಗ ಅವನಿಗೆ ಹೊಳೆದಿದ್ದೆ ಅವಳ ಡೈರಿ. ಅಂದು ರಾತ್ರಿ ಅವಳು ಮಲಗಿದ ನಂತರ ಅವಳ ಡೈರಿಯನ್ನು ತೆಗೆದು ಓದಿದ್ದ. ಅದನ್ನು ಓದಿದ ಮೇಲೆ ಅವಳ ಮನಸ್ಸಿನ ತಳಮಳಗಳೆಲ್ಲವೂ ಅವನಿಗೆ ಅರ್ಥವಾಗಿತ್ತು. ಅವಳಿಗೇನು ಅಷ್ಟು ದೊಡ್ಡ ಆಸೆಗಳು ಇರಲಿಲ್ಲ.
ತನ್ನ ಗಂಡನೇ ತನಗೆ ಅಡುಗೆ ಮಾಡಿ ತಿನ್ನಿಸಬೇಕು. ಇಬ್ಬರು ದಿನವೂ ಜೊತೆಯಾಗಿ ವಾಕ್ ಹೋಗಬೇಕು. ಅವನೇ ಮಡಿಲಲ್ಲಿ ಮಲಗಿಸಿಕೊಂಡು ಲಾಲಿ ಆಡಬೇಕು. ನನಗೆ ಮುನಿಸಿದಾಗ ಅವನೇ ಮುದ್ದುಗೆರೆದು ಒಲೆಸಬೇಕು. ಮಳೆಯಲ್ಲಿ ನೆನೆಯುತ್ತಾ ಐಸ್ ಕ್ರೀಮ್ ತಿನ್ನಬೇಕು. ಹೀಗೆ ಎಲ್ಲ ಚಿಕ್ಕ ಪುಟ್ಟ ಆಸೆಗಳೇ. ಎಲ್ಲ ದಾಂಪತ್ಯದಲ್ಲೂ ಇವನ್ನು ಪೂರೈಸಿಕೊಳ್ಳುವುದೇನು ದೊಡ್ಡದಲ್ಲ. ಆದರೆ ಇವರಿಬ್ಬರ ದಾಂಪತ್ಯದಲ್ಲಿ ಅದು ಕಷ್ಟವೇ. ಹರ್ಷನಿಗೂ ಅವಳ ಮೇಲೆ ಪ್ರೀತಿ ಹುಟ್ಟಿದೆ. ಆದರೆ ಅವನಿಗಿನ್ನೂ ಅದು ಅರ್ಥವಾಗಿಲ್ಲ. ಇನ್ನು ಆಕಾಂಕ್ಷಾಗೆ ಅವನ ಮೇಲೆ ಪ್ರೀತಿ ಇದ್ದರೂ ಅದನ್ನು ತೋರಿಸದೆ ಈಗ ಇರುವ ಸ್ನೇಹವು ಎಲ್ಲಿ ಮುರಿದು ಬೀಳುವುದೋ ಎಂಬ ಭಯ. ಒಟ್ಟಿನಲ್ಲಿ ಇಬ್ಬರು ಸ್ನೇಹದ ಗಡಿಯನ್ನು ದಾಟದೆ ತಮಗೆ ತಾವೇ ಸಂಕೋಲೆ ಹಾಕಿಕೊಂಡಿದ್ದರು. ಆದರೂ ಅವರಿಬ್ಬರು ಸ್ನೇಹಿತರಾಗಿ ಮನಬಿಚ್ಚಿ ಮಾತನಾಡುತ್ತಿದ್ದರು. ತಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಆದರೆ ಆಕಾಂಕ್ಷ ಎಂದಿಗೂ ಅವಳ ಬಯಕೆಗಳನ್ನು ಅವನ ಬಳಿ ಹೇಳಿಕೊಂಡಿರಲಿಲ್ಲ ಎಂಬುದು ಆ ಡೈರಿ ಓದಿದ ಮೇಲೆ ಅವನಿಗೆ ತಿಳಿದಿದ್ದು. ಅವಳ ಡೈರಿಯನ್ನು ಓದಿದವನ ಮುಖದಲ್ಲೊಂದು ತಿಳಿನಗು ಮೂಡಿತು. ನಿನ್ನ ಪ್ರತಿ ಆಸೆಯನ್ನು ಪೂರೈಸುವ ಜವಾಬ್ದಾರಿ ನನ್ನದು ಕಣೆ. ಈ ರೀತಿಯಿಂದಲಾದರೂ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ. ಇಷ್ಟು ವರ್ಷ ನೀನು ನೋವು ಅನುಭವಿಸಿದ್ದು ಸಾಕು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸದಾ ಖುಷಿಯೇ ತುಂಬಿರಬೇಕು. ಆ ಖುಷಿಯನ್ನೆಲ್ಲ ನಾನೇ ನಿನಗೆ ಮೊಗೆದು ಕೊಡಬೇಕು. ಆಗ ನಿನ್ನ ಮುಖದಲ್ಲಿ ಅರಳುವ ಆ ಸಂತೃಪ್ತಿಯ ನಗೆಯನ್ನು ನಾನು ಕಣ್ತುಂಬಿಕೊಳ್ಳಬೇಕು ಎಂದು ಅವನಿಗವನೇ ಹೇಳಿಕೊಂಡವನ ಮನದಲ್ಲಿ ಅವಳ ನಗುಮೊಗವೇ ಹಾದು ಹೋಗಿತ್ತು. ಅದಾಗಲೇ ಅವಳನ್ನು ಖುಷಿಪಡಿಸಲು ಒಂದೊಂದೇ ಪ್ಲಾನ್ಗಳು ತಲೆಯಲ್ಲಿ ಸಿದ್ಧವಾಗುತ್ತಿದ್ದವು. ಒಟ್ಟಿನಲ್ಲಿ ಅವಳನ್ನು ಖುಷಿಯಾಗಿ ಇಡುವುದೇ ಅವನ ಫುಲ್ ಟೈಮ್ ಜಾಬ್ ಎಂದು ಒಪ್ಪಿಕೊಂಡು ಬಿಟ್ಟಿದ್ದ ಹುಡುಗ. ಇತ್ತ ಆರ್ಯ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದ. ಅವನೇ ಎದ್ದು ನಡೆಯುವ ಹಾಗಾಗಿದ್ದ. ಅವನ ಡಿಸ್ಚಾರ್ಜ್ಗೆ ಇನ್ನೊಂದು ದಿನವಿತ್ತು ಅಷ್ಟೆ. ಅಂದು ಯಾರು ಇಲ್ಲದ ಸಮಯ ನೋಡಿ ಅವನು ಒಬ್ಬನೇ ನಿಧಾನವಾಗಿ ನಡೆದುಕೊಂಡು ಆಸ್ಪತ್ರೆ ಪೂರ ಒಂದು ರೌಂಡ್ ಹಾಕಿದ್ದ. ಒಂದು ರೀತಿ ಖುಷಿಯಾಗಿತ್ತು ಅವನಿಗೆ. ಇಷ್ಟು ದಿನ ಒಂದೇ ಕಡೆ ಇದ್ದು ಬೇಸರಗೊಂಡಿದ್ದವನಿಗೆ ಇಂದು ರೆಕ್ಕೆ ಬಿಚ್ಚಿದ ಹಕ್ಕಿಯಂತೆ ಎನಿಸಿತು. ಹೀಗೆ ಆಸ್ಪತ್ರೆ ಸುತ್ತುತ್ತಾ ಹೋಗುತ್ತಿದ್ದವನ ಕಣ್ಣಿಗೆ ಅನುಪಮ ಅವರು ಬಿದ್ದರು. ಅವರ ಕೈಯಲ್ಲಿ ಮಗು ಕೂಡ ಇತ್ತು. ಆದರೆ ಸುತ್ತಮುತ್ತ ರಕ್ಷ ಎಲ್ಲೂ ಕಾಣಿಸಲಿಲ್ಲ. ಇನ್ನೇನು ಅವನು ಅವರ ಬಳಿ ಹೋಗಿ ಮಾತನಾಡಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ಬಂದ ಸಿಸ್ಟರ್ ಒಬ್ಬರು ಅನುಪಮ ಹಾಗೂ ಮಗುವನ್ನು ಎದುರಿದ್ದಿ ICU ಒಳಗೆ ಕರೆದುಕೊಂಡು ಹೋಗಿದ್ದರು. ಅವನು ಸಹ ಅವರ ಹಿಂದೆ ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಅರ್ಪಿತಾ, ನೀವು ಇಲ್ಲಿದ್ದೀರಾ ಆರ್ಯ? ಅಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕುತ್ತಿದ್ದಾರೆ. ಹೋಗೋಣ ಬನ್ನಿ, ಡಾಕ್ಟರ್ ರೌಂಡ್ಸ್ ಬರುವ ಟೈಮ್ ಆಯಿತು ಎನ್ನುತ್ತಾ ಅವನನ್ನು ಕರೆದುಕೊಂಡು ಹೋಗಿದ್ದಳು. ಅಲ್ಲಿ ಅರ್ಜುನ್ ಹಾಗೂ ಆರಾಧ್ಯ ಏನನ್ನೋ ಮಾತನಾಡುತ್ತಿದ್ದರು. ಅವರ ಮುಖದಲ್ಲಿ ಆತಂಕದ ಛಾಯೆ ಎದ್ದು ಕಾಣುತ್ತಿತ್ತು. ಆರ್ಯ ಒಳಗೆ ಬರುತ್ತಿದ್ದಂತೆ ಇಬ್ಬರು ಮಾತನಾಡುವುದನ್ನು ನಿಲ್ಲಿಸಿದ್ದರು. ಅವನ ಬಳಿಗೆ ಬಂದ ಆರಾಧ್ಯ ಅವನ ಮಗುವನ್ನು ಬಗಸೆಯಲ್ಲಿ ಹಿಡಿದು, ಎಲ್ಲಿ ಹೋಗಿದ್ರಿ ಆರ್ಯ? ನಮಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಹೀಗೆ ಹೇಳದೆ ಕೇಳದೆ ಹೋದರೆ ಹೇಗೆ, ಅದು ಕೂಡ ನೀವು ಇರುವ ಪರಿಸ್ಥಿತಿಯಲ್ಲಿ ಎಂದವಳು ಕಣ್ಣು ತುಂಬಿತ್ತು. ಅವಳ ಮನಸ್ಥಿತಿ ಅರಿತವನು, ಆರು ಕೂಲ್, ನಾನು ಆರಾಮಾಗಿದ್ದೀನಿ, ಹೀಗೆ ಒಂದು ರೌಂಡ್ ಆಸ್ಪತ್ರೆ ಸುತ್ತಿಕೊಂಡು ಬಂದೆ ಅಷ್ಟೆ ಎಂದವನಿಗೆ ಅನುಪಮ ಅವರನ್ನು ನೋಡಿದ ವಿಷಯವೇ ಮರೆತು ಹೋಗಿತ್ತು. ಅದೇ ಸಮಯಕ್ಕೆ ಡಾಕ್ಟರ್ ಬಂದು ಚೆಕ್ ಮಾಡಿದವರು ಇಂದು ಸಂಜೆ ಡಿಸ್ಚಾರ್ಜ್ ಮಾಡಬಹುದು ಎಂದಿದ್ದರು. ಅರ್ಜುನ್ ಹಾಗೂ ಅರ್ಪಿತಾ ಎಲ್ಲವನ್ನು ಪ್ಯಾಕ್ ಮಾಡುತ್ತಿದ್ದರೆ ಆರಾಧ್ಯ ಆರ್ಯ ಬಳಿ ಏನನ್ನೋ ಹೇಳಲು ಚಡಪಡಿಸುತ್ತಿದ್ದಳು. ಅದನ್ನು ಗಮನಿಸಿದ ಆರ್ಯ, ಏನಾಯಿತು ಆರು? ಏನಾದರೂ ಹೇಳಬೇಕಿತ್ತ ಎಂದು ಕೇಳಿದ. ಅದಕ್ಕೆ ಅವಳು, ಆರ್ಯ ಅದು ಎಂದು ತೊದಲಿಸುತ್ತಲೇ ಇದ್ದಳು. ಅವಳು ರಕ್ಷಾಳ ವಿಷಯವನ್ನು ಅವನ ಬಳಿ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವನು ಹೇಗೆ ರಿಯಾಕ್ಟ್ ಮಾಡುತ್ತಾನೋ ಎಂದು ಭಯಗೊಂಡಿದ್ದಳು. ಅವಳ ಪೇಚಾಟ ನೋಡಿದಾಗಲೇ ಆರ್ಯ ಬಳಿ ನಾನು ಮಾತನಾಡುತ್ತೇನೆ ಎಂದ ಅರ್ಜುನ್ ಆರ್ಯ ಬಳಿ ಅಂದು ರಕ್ಷಾಳನ್ನು ತಾನು ಮನೆಗೆ ಕರೆದುಕೊಂಡು ಹೋಗಿದ್ದರಿಂದ ಅವಳು ಕೋಮಾಗೆ ಹೋಗುವವರೆಗೂ ನಡೆದ ವಿಷಯವನ್ನೆಲ್ಲ ಅವನಿಗೆ ವಿವರಿಸಿದ್ದ. ಜೊತೆಗೆ ಅಂದು ರಕ್ಷಾ ಅವಳ ತಂದೆಗೆ ಕಾಲ್ ಮಾಡಿ ತಿಳಿಸಿದ ವಿಷಯದ ಬಗ್ಗೆಯೂ ಹೇಳಿದವನು. ಇದು ಖಂಡಿತ ಆಕಸ್ಮಿಕ ಅಲ್ಲ, ಏಕೆಂದರೆ ಅಂದು ರಕ್ಷಾ ಅಕ್ಕ ಜಾರಿ ಬಿದ್ದಿರುವುದಲ್ಲ, ಯಾರು ಬೇಕಂತ ಕಾರ್ಪೆಟನ್ನು ಎಳೆದಿದ್ದಾರೆ ಎಂಬುದು ಅದನ್ನು ನೋಡಿದರೇನೆ ಗೊತ್ತಾಗುತ್ತಿತ್ತು. ಜೊತೆಗೆ ಕೆಲವು ವಸ್ತುಗಳು ಕೆಳಗೆ ಬಿದ್ದಿದ್ದವು. ಒಂದೆರಡು ವಾಸ್ಗಳು ಒಡೆದು ಬಿದ್ದಿರುವುದನ್ನು ಸಹ ನಾನು ಗಮನಿಸಿದೆ. ಆದರೆ ಇದನ್ನೆಲ್ಲ ಯಾರು ಮಾಡಿದ್ದು ಅಂತಲೇ ತಿಳಿಯುತ್ತಿಲ್ಲ ಎಂದಿದ್ದ. ಅವನಿಗೆ ರಕ್ಷಿತ್ ಮೇಲೆ ಅನುಮಾನವಿತ್ತಾದರೂ ಅದಕ್ಕೆ ತಕ್ಕ ಸಾಕ್ಷಿ ಅವನ ಬಳಿ ಇರಲಿಲ್ಲ. ಹಾಗಾಗಿ ಅದನ್ನು ಆರ್ಯ ಬಳಿ ಹೇಳಲಿಲ್ಲ. ಆರ್ಯ ಮಾತ್ರ ಗೊಂಬೆಯಂತೆ ಕುಳಿತು ಬಿಟ್ಟಿದ್ದ.
ಅವನಿಗೆ ಅವನ ಅಕ್ಕ ಕೋಮಾಗೆ ಹೋಗಿದ್ದಾಳೆ ಎಂಬುದನ್ನೇ ಅರಗಿಸಿಕೊಳ್ಳಲಾಗುತ್ತಿಲ್ಲ. ತನ್ನಕ್ಕ ತಾಯಿಯಾಗಿದ್ದಾಳೆ, ನಾನು ಮಾಮ ಆಗಿದ್ದೇನೆ. ಮನೆಗೆ ಹೋದ ಕೂಡಲೇ ಅಕ್ಕನ ಜೊತೆ ಮಾತನಾಡಿಕೊಂಡು ಅಳಿಯನ ಜೊತೆ ಕಾಲ ಕಳೆಯಬಹುದು ಎಂದೆಲ್ಲ ಸಂಭ್ರಮಿಸಿದ ಆರ್ಯನ ಮನಸ್ಸು ಈಗ ಸೂತ್ರ ಹರಿದ ಗಾಳಿಪಟದಂತೆ ದಿಕ್ಕಿಲ್ಲದೆ ಸಾಗಿತ್ತು. ಸ್ವಲ್ಪ ಸಮಯದ ನಂತರ ಹೇಗೆ ಚೇತರಿಸಿಕೊಂಡವನು, ಈ ವಿಷಯ ನನಗೇಕೆ ಇಷ್ಟು ದಿನ ತಿಳಿಸಲಿಲ್ಲ ಎಂದು ಕೇಳಿದ. ಅದು ನಿಮ್ಮ ತಲೆಗೆ ಏಟು ಬಿದ್ದಿತ್ತು. ನೀವು ಸುಧಾರಿಸಿಕೊಳ್ಳುವವರೆಗೂ ನಿಮಗೆ ಟೆನ್ಷನ್ ಆಗುವ ವಿಷಯಗಳನ್ನು ತಿಳಿಸಬಾರದು ಅಂತ ಡಾಕ್ಟರ್ ಹೇಳಿದರು ಎಂದು ತೊದಲುತ್ತಲೇ ನುಡಿದಿದ್ದಳು ಆರಾಧ್ಯ. ಅವಳ ಕಡೆ ತೀಕ್ಷ್ಣವಾಗಿ ನೋಡಿದವನು, ಅಂದರೆ ನಿನಗೂ ಈ ವಿಷಯ ಮೊದಲೇ ತಿಳಿದಿತ್ತ ಎಂದಿದ್ದ. ಅವನ ಪ್ರಶ್ನೆಗೆ ಹೌದೆಂಬಂತೆ ತಲೆಯಾಡಿಸಿದವಳಿಗೂ ಒಳಗೊಳಗೆ ಭಯವಾಗಿತ್ತು. ಅವನೆಲ್ಲಿ ತನ್ನ ಮೇಲೆ ಕೋಪಿಸಿಕೊಳ್ಳುತ್ತಾನೋ ಎಂದು. ಅವಳ ಮಾತು ಕೇಳಿ ಸುಮ್ಮನೆ ಕುಳಿತವನಿಗೆ ತಾನು ಅಮ್ಮನನ್ನು ಆಸ್ಪತ್ರೆಯಲ್ಲಿ ನೋಡಿದ್ದು ನೆನಪಾಗಿತ್ತವನಿಗೆ. ಆಗ ಅನುಪಮ ಅವರು ICU ಒಳಗೆ ಹೋಗಿದ್ದು ಏಕೆ ಎಂಬುದು ಈಗ ಅರ್ಥವಾಗಿತ್ತವನಿಗೆ. ತಕ್ಷಣವೇ ಅಲ್ಲಿಂದ ಎದ್ದವನು ICU ಕಡೆಗೆ ನಡೆದಿದ್ದ. ಅರ್ಜುನ್ ಹಾಗೂ ಆರಾಧ್ಯ ಅವನನ್ನು ಕೂಗುತ್ತಿದ್ದರೂ ಸುಮ್ಮನೆ ಮುನ್ನಡೆದಿದ್ದ. ಆರಾಧ್ಯ ಅವನ ಕೈ ಹಿಡಿದು ತಡೆದಾಗ ಅವಳ ಕೈ ತಳ್ಳಿ ಮುಂದೆ ಹೋದವನ ಕಂಡು ಕಣ್ಣಲ್ಲಿ ನೀರುಕ್ಕಿತು ಆರಾಧ್ಯಗೆ. ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕಾಗಿ ಆರ್ಯನಿಗೆ ಎಲ್ಲರ ಮೇಲೂ ಕೋಪ ಬಂದಿತ್ತು, ಅದರಲ್ಲೂ ಮುಖ್ಯವಾಗಿ ಆರಾಧ್ಯ ಮೇಲೆ. ಆರಾಧ್ಯ ನೋವಿನಿಂದ ಅಲ್ಲೇ ನಿಂತರೆ ಅರ್ಜುನ್ ಆರ್ಯನನ್ನು ಹಿಂಬಾಲಿಸಿದ. ಅವನು ICU ಬಳಿ ಬಂದಾಗ ಅಲ್ಲಿದ್ದ ನರ್ಸ್ ಅವನನ್ನು ತಡೆಯಲು ಪ್ರಯತ್ನಿಸಿದರು. ಅವರನ್ನು ಸಹ ಲೆಕ್ಕಿಸದೆ ಒಳ ಹೋಗಿದ್ದ ಆರ್ಯ. ಹಿಂದೆಯೇ ಬಂದ ಅರ್ಜುನ್ ನರ್ಸ್ ಬಳಿ ಕ್ಷಮೆ ಕೇಳಿ, ಅವರು ಪೇಷಂಟ್ನ ತಮ್ಮ, ಅವರ ಅಕ್ಕನನ್ನು ನೋಡುವ ಅವಸರದಲ್ಲಿ ಹಾಗೆ ಹೊರತಿಸಿದ್ದಾರೆ ಅಷ್ಟೇ. ನೀವು ಅವರನ್ನು ಡಿಸ್ಟರ್ಬ್ ಮಾಡಬೇಡಿ, ಇದರ ಬಗ್ಗೆ ನಾನು ಡಾಕ್ಟರ್ ಬಳಿ ಮಾತನಾಡುತ್ತೇನೆ ಎಂದು ಹೇಳಿದ. ನರ್ಸ್ ಕೂಡ ಅರ್ಜುನ್ ಪರಿಚಯವಿದ್ದಿದ್ದರಿಂದ ಸುಮ್ಮನಾಗಿದ್ದರು. ಇತ್ತ ಒಳಗೆ ಬಂದ ಆರ್ಯ ತನ್ನಕ್ಕನ ಕೈ ಹಿಡಿದು ಕಣ್ಣೀರಾಕಿದ್ದ. ಅಕ್ಕ ಎನ್ನುವ ಪದ ಬಿಟ್ಟು ಬೇರೇನೂ ಹೊರಡಲಿಲ್ಲ ಅವನ ಬಾಯಿಂದ. ಕೆಲ ಕ್ಷಣ ಕಣ್ಣೀರು ಹಾಕಿದವನು ನಂತರ ಅದನ್ನು ತೊಡೆದುಕೊಂಡು, ನಿನ್ನ ಪರಿಸ್ಥಿತಿಗೆ ಕಾರಣರಾದವರನ್ನು ನಾನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅಕ್ಕ. ಇದು ನಾನು ನಿನಗೆ ಕೊಡುತ್ತಿರೋ ಮಾತು ಎಂದವನ ಒಂದು ಕೈ ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದಿದ್ದರೆ ಅವನ ಮತ್ತೊಂದು ಕೈ ಕೋಪದಿಂದ ಮುಷ್ಟಿ ಬಿಗಿದಿತ್ತು. ಸ್ವಲ್ಪ ಸಮಯದಲ್ಲೇ ತನ್ನ ಮನಸ್ಸನ್ನು ಸಮಸ್ಥಿತಿಗೆ ತಂದವನು ಅವಳ ಹಣೆಗೆ ಮುತ್ತಿಟ್ಟು ಕಣ್ತುಂಬಿಕೊಂಡೆ ಅಲ್ಲಿಂದ ಹೊರಬಂದಿದ್ದ. ICU ಮುಂದಿರುವ ಕುರ್ಚಿಯ ಮೇಲೆ ಕುಳಿತವನು ಮನದ ತುಂಬ ನೋವೇ ತುಂಬಿತು. ಅವನ ಭುಜವಿಡಿದು ಮಾತನಾಡಿಸಿದ ಅರ್ಜುನ್ನನ್ನು ಎದ್ದು ನಿಂತು ತಬ್ಬಿಕೊಂಡು ಹತ್ತು ಬಿಟ್ಟಿದ್ದ. ಕೆಲ ನಿಮಿಷಗಳಲ್ಲಿ ಸಮಾಧಾನಗೊಂಡವನು ಸುಮ್ಮನೆ ಕುರ್ಚಿಯ ಮೇಲೆ ಕುಳಿತರೆ ಅವನ ಪಕ್ಕವೇ ಕುಳಿತ ಅರ್ಜುನ್, ನಿನ್ನ ನೋವು ನನಗೆ ಅರ್ಥವಾಗುತ್ತೆ ಆರ್ಯ, ಆದರೆ ಹಾಗಿದ್ದನ್ನೇ ನೆನೆದು ಕೊರಗುತ್ತಿದ್ದರೆ ಬದುಕು ನರಕವಾಗುತ್ತದೆಯೇ ಹೊರತು ಮತ್ತೇನು ಪ್ರಯೋಜನವಿಲ್ಲ. ಅದರ ಬದಲು ಮುಂದೆ ಆಗುವುದನ್ನು ನೋಡೋಣ. ಅಕ್ಕನ ಪರಿಸ್ಥಿತಿಗೆ ಕಾರಣವಾದವರನ್ನು ಕಂಡು ಹಿಡಿದು ಅವರಿಗೆ ತಕ್ಕ ಪಾಠ ಕಲಿಸೋಣ. ಅಕ್ಕ ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತಾರೆ, ಡೋಂಟ್ ವರಿ ಎಂದು ಸಮಾಧಾನಪಡಿಸಿದವನು, ಮತ್ತೊಂದು ವಿಷಯ ಆರ್ಯ, ನೀನು ಎಷ್ಟು ನೋವನ್ನು ಅನುಭವಿಸುತ್ತಿದ್ದೆಯೋ ಅಷ್ಟೇ ನೋವನ್ನು ಆರು ಕೂಡ ಅನುಭವಿಸುತ್ತಿದ್ದಾಳೆ. ಅವಳು ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ದು ನಿನ್ನ ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ. ಅವಳನ್ನು ನೋಯಿಸಬೇಡ. ಈ ಸಮಯದಲ್ಲಿ ನೀವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು ಎಂದವನು ಅವನನ್ನು ಅವನ ಪಾಡಿಗೆ ಬಿಟ್ಟು ಹೊರಟು ಹೋಗಿದ್ದ. ಸ್ವಲ್ಪ ಸಮಯ ಹಾಗೆ ಕುಳಿತ ಆರ್ಯನಿಗೆ ಆರಾಧ್ಯಳ ನೆನಪಾಗಿ ವಾರ್ಡ್ ಕಡೆ ನಡೆದಿದ್ದ. ಬಾಗಿಲ ಬಳಿ ನಿಂತವನಿಗೆ ಮಂಚದ ಮೇಲೆ ಎತ್ತಲು ದೃಷ್ಟಿ ನೆಟ್ಟು ಸುಮ್ಮನೆ ಕುಳಿತಿದ್ದ ಆರಾಧ್ಯ ಕಂಡಿದ್ದಳು. ಸ್ವಲ್ಪವೇ ಚಲನೆ ಇಲ್ಲದೆ ಕುಳಿತವಳ ಕಂಡು ಬಹಳವೇ ಬೇಸರವಾಗಿತ್ತು ಅವನಿಗೆ. ತುಂಬ ಪ್ರೀತಿಯಿಂದ ಆರು ಎಂದು ಕರೆದವನು ತನ್ನ ಕೈ ಚಾಚಿದ. ಅವನ ಕರೆಗೆ ಅವನೆಡೆಗೆ ತಿರುಗಿದವಳು ಓಡಿ ಹೋಗಿ ಅವನ ತೋಳು ಸೇರಿದಳು. ಇಷ್ಟು ಹೊತ್ತು ತಲೆ ಹಿಡಿದಿದ್ದ ಅಶ್ರು ಬಿಂದುಗಳು ಹನಿ ಹನಿಯಾಗಿ ಕೆಳಗಿಳಿದಿದ್ದವು. ಐ ಆಮ್ ಸಾರಿ ಆರ್ಯ, ನಿನಗೆ ಇಷ್ಟು ನೋವಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ನನ್ನ ತಪ್ಪಿಗೆ ಏನು ಬೇಕಾದರೂ ಶಿಕ್ಷೆ ಕೊಡು, ಆದರೆ ನಿನ್ನ ನಿರ್ಲಕ್ಷ್ಯವನ್ನು ಸಹಿಸುವ ಶಕ್ತಿ ನನಗಿಲ್ಲ ಕಣೋ ಎಂದಿದ್ದಳು. ಅವಳ ಮಾತಿಗೆ ಅವನ ಮೊಗದಲ್ಲೊಂದು ಕಿರುನಗೆ ಮೂಡಿತು. ಅವಳನ್ನು ಹಿಂದೆ ಸರಿಸಿ ಕಣ್ಣೀರು ತೊಡೆದವನು, ಏನಿವತ್ತು ಮೇಡಮ್ಗೆ ನನ್ನ ಮೇಲಿನ ಪ್ರೀತಿ ಜಾಸ್ತಿಯಾಗಿದೆ ಅನಿಸುತ್ತೆ, ಬಾಯಲ್ಲಿ ಏಕವಚನ ಬರ್ತಾ ಇದೆ ಎಂದವನು ಅವಳ ಕೆನ್ನೆ ಹಿಂಡಿ ಕಣ್ಣು ಹೊಡೆದಿದ್ದ.
ಅವನ ಚರ್ಯೆಗೆ ಅವಳ ನೋವೆಲ್ಲವೂ ಹಾರಿ ಹೋಗಿ ಕೆನ್ನೆ ನಾಚಿಕೆಯಿಂದ ರಂಗೇರಿತ್ತು. ಇಬ್ಬರು ಒಮ್ಮೆ ಡಾಕ್ಟರನ್ನು ಭೇಟಿ ಮಾಡಿ ರಕ್ಷಾಳ ಬಗ್ಗೆ ವಿಚಾರಿಸಿ ನಂತರ ಮನೆ ಕಡೆಗೆ ಹೊರಟಿದ್ದರು. ದಿನಗಳು ಕ್ಷಣಗಳಂತೆ ಉರುಳುತ್ತಿದ್ದವು. ಒಂದು ಕಡೆ ರಕ್ಷಾಳ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಅಬ್ದುಲ್ಗಾಗಿ ಹುಡುಕಾಟ ನಡೆಯುತ್ತಿತ್ತು. ಮನೆಯ ಮುಂದಿನ ಹಾಗೂ ಹಿಂದಿನ ಬಾಗಿಲ ಬಳಿ ಇರುವ CCTV ಕ್ಯಾಮೆರಾಗಳನ್ನು ನೋಡಿದಾಗಲೂ ಕೂಡ ರಕ್ಷಾಳ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯಗಳು ತಿಳಿಯಲಿಲ್ಲ. ಅದಾಗಲೇ ರಕ್ಷಾ ಕೋಮಾಗೆ ಹೋಗಿ ಹತ್ತತ್ತಿರ 2 ತಿಂಗಳುಗಳು ಕಳೆದಿದ್ದವು. ಆದರೆ ರಕ್ಷಾ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಆಗಿರಲಿಲ್ಲ. ಎಲ್ಲರೂ ದಿನಕ್ಕೊಮ್ಮೆಯಾದರೂ ಹೋಗಿ ರಕ್ಷಾಳನ್ನು ನೋಡಿಕೊಂಡು ಬರುತ್ತಿದ್ದರು. ರಕ್ಷಿತ್ ಅಂತೂ ಆದಷ್ಟು ಆಸ್ಪತ್ರೆಯಲ್ಲೇ ಇರುತ್ತಿದ್ದ. ಅದನ್ನು ಕಂಡು ಎಲ್ಲರೂ ಅವನಿಗೆ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂದುಕೊಂಡಿದ್ದರು. ಆದರೆ ರಕ್ಷಿತ್ ಅಲ್ಲಿ ಇರುತ್ತಿದ್ದೇ ಬೇರೆ ಕಾರಣಕ್ಕೆ. ಅವನ ಕೆಲಸ ಪೂರ್ತಿಯಾಗುವವರೆಗೂ ರಕ್ಷಾಳಿಗೆ ಪ್ರಜ್ಞೆ ಬರದಂತೆ ನೋಡಿಕೊಳ್ಳುವುದು ಅವನ ಉದ್ದೇಶವಾಗಿತ್ತು. ಅದಕ್ಕಾಗಿ ಹಗಲು ರಾತ್ರಿ ಅವಳನ್ನು ಕಾಯುತ್ತಿದ್ದ. ಅಕಸ್ಮಾತ್ ಅವಳಿಗೆ ಪ್ರಜ್ಞೆ ಬಂದರೆ ಮತ್ತೆ ಅವಳನ್ನು ಕೋಮಾಗೆ ಕಳುಹಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದ. ಕೊನೆಗೂ ಅದೊಂದು ದಿನ ರಕ್ಷಾಗೆ ಪ್ರಜ್ಞೆ ಬರುವುದರಲ್ಲಿತ್ತು. ಆದರೆ ರಕ್ಷಿತ್ನ ಅದೃಷ್ಟವೋ ಅಥವಾ ರಕ್ಷಾಳ ದುರಾದೃಷ್ಟವೋ, ಅವಳಿಗೆ ಪ್ರಜ್ಞೆ ಬರುವ ಸಮಯದಲ್ಲಿ ರಕ್ಷಿತ್ ಅವಳ ಪಕ್ಕವೇ ಇದ್ದ.